ಎಲ್ಲೊಬ್ಬ ಡ್ರೈವರ್ಗಳು ಟ್ರಾವೆಲ್ಸ್ಗಳು ಡ್ಯೂಟಿ ಮಾಡ್ತಾರೆ, ಪೇಮೆಂಟ್ ಕರೆಕ್ಟಾಗಿ ಕೊಡಲ್ಲ. ಕಷ್ಟಪಟ್ಟು ತಿಂಗಳು ಕೊಟ್ಟರೆ ನಿಯತ್ತಾಗಿ ಡ್ಯೂಟಿ ಮಾಡ್ತಾರೆ. ಇವರು ಪೇಮೆಂಟ್ಗಳು ಬರ್ತಾವೆ, ಕಂಪ್ನಿಯಿಂದ ಈಸ್ಕೋತಾರೆ, ಬಿಲ್ಡಿಂಗು ಮನೆಗಳೆಲ್ಲ ಕಟ್ಕೋತಾರೆ. ತಿಂಗಳಾದ ಕರೆಕ್ಟಾಗಿ ಸಂಬಳ ಕೊಡಲ್ಲ, ಬಾಟಗಳು ಕೊಡಲ್ಲ. ಎಲ್ಲ ಡ್ರೈವರ್ಗಳು ಹೊಟ್ಟೆ ಹೊಡಿತಾರೆ. ಆಮೇಲೆ ಡ್ರೈವರ್ ಕೆಲಸ ಬಿಟ್ಬಿಟ್ಟ ಅಂತಾರೆ. ಮೊದಲು ಓನರ್ಗಳು ಕರೆಕ್ಟಾಗಿರ್ಬೇಕು. ತಿಂಗಳಾದರೆ ಪೇಮೆಂಟ್ ಕೊಡಬೇಕು. ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲ ಇರ್ತವೆ, EMI ಕಟ್ಟಬೇಕು. ಎಷ್ಟೋ ಗಾಡಿಗಳು ಎತ್ಕೊಂಡು ಹೋಗ್ಬಿಡೋರು, ಫೈನಾನ್ಸ್ ಕಟ್ಟೋಕ್ಕಾಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಗಾಡಿಗಳು ಕಳ್ಕೊಬಿಟ್ಟವ್ರೆ, ಟ್ರಾವೆಲ್ಸ್ ನಂಬ್ಕೊಂಡೇ ಕಳ್ಕೊಂಡವ್ರೆ. ಡ್ರೈವರಿಂದ ಇವರು ಉಪಯೋಗಿಸ್ಕೋತಾರೆ. ಅದೇ ಡ್ರೈವರ್ ಕಷ್ಟದಲ್ಲಿದ್ದಾಗ ಕೈ ಎತ್ತಿಬಿಡ್ತಾರೆ. ಅವ್ರ ಕಷ್ಟಕ್ಕೆ ಕರೆಕ್ಟಾಗಿ ಪೇಮೆಂಟ್ ಕೊಡಬೇಕು. ಆವಾಗ ಅವರು ನಿಯತ್ತಾಗಿ ಡ್ಯೂಟಿ ಮಾಡ್ತಾರೆ. ಕೆಲವರು ತಲೆ ಕೆಟ್ಟ ಏನು ಮಾಡ್ತಾರೆ, ಏನೋ ಒಂದು ಮಾಡೋಯ್ತಾರೆ. ಡ್ರೈವರ್ಸ್ ಇಲ್ಲ ಅಂತ ಗ್ರೂಪ್ಗಳಿಗೆ ಹಾಕೋದು, ಅವೆಲ್ಲ ಮಾಡೋದು ತಪ್ಪು. ಬೆಂಗಳೂರುಗಳಲ್ಲಾಗಲಿ ಎಲ್ಲೇ ಆಗಲಿ ಮೊದಲು ಟ್ರಾವೆಲ್ಸ್ಗಳಲ್ಲಿ ಕರೆಕ್ಟಾಗಿ ಪೇಮೆಂಟ್ ಕೊಡಿ ಡ್ರೈವರಿಗೆ. ಕಾರ್ಮಿಕರು ಚೆನ್ನಾಗಿದ್ದರೆ ನೀವು ಓನರ್ ಆಗ್ತೀರಾ. ಕಾರ್ಮಿಕರಿಗೆ ನೀವೇನೋ ಕಣ್ಣೀರು ಬರ್ಸಿದ್ರೆ ನೀವು ಓನರ್ ಆಗಲ್ಲ, ಜೀರೋ ಆಗ್ತೀರ. ನಾನು ಹೇಳೋದು ಸತ್ಯ. ಎಷ್ಟು ನಿಯತ್ತಾಗಿ ಡ್ರೈವರ್ ದುಡಿದು ನಿಮಗೆ ಮಾಡಿಕೊಡ್ತಾನೆ, ನೀವು 10 ಜನ ಸಂಬಳ ಕೊಡ್ತೀರ. ಅದೇ ಥರ ಒಬ್ಬ ಡ್ರೈವರ್ ಇದ್ರೇ ನೀವು ಆಸ್ತಿ ಮನೆ ಮಾಡೋಕ್ಕಾಗೋದು, ಓನರ್ ಆಗೋದು. ಅದಕ್ಕೆ ಕಾರ್ಮಿಕ ಇರಬೇಕು ಅಂತ ಹೇಳೋದು. ಕಾರ್ಮಿಕರು ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಮೊದಲು ಡ್ರೈವರ್ಗಳಿಗೆ ಬೆಲೆ ಕೊಡಿ. ಯಾವುದೇ ಕಂಪ್ನಿಗಳಲ್ಲಾಗಲಿ, ಒಬ್ಬ ಆಫೀಸ್ ಬಾಯ್ ಆಗಲಿ, ಪ್ರತಿಯೊಬ್ಬರು ಕಸ ಹೊಡೆಯೋದಿಂದ ಆಗಲಿ, ರೋಡಲ್ಲಿ ಕಸ ಹೊಡೆಯೋದೇ ಆಗಲಿ, ಒಂದು ಸಣ್ಣ ಕೆಲಸ ವಾಚ್ಮ್ಯಾನ್ ಕೂಡ ಆಗಲಿ ಗೌರವ ಕೊಡಬೇಕು. ಕಾರ್ಮಿಕರಿಲ್ಲ ಅಂದರೆ ಓನರ್ಗೆ ಚಾನ್ಸೇ ಇಲ್ಲ. ನೀವು ಬಂದು ಕಾರ್ಮಿಕರ ಥರ ಕೆಲಸ ಮಾಡಬೇಕಾಗ್ತದೆ.